ಘಟಪ್ರಭಾ ಎಡದಂಡೆ ಕಾಲುವೆಗೆ ಮಂಗಳವಾರದಿಂದ 10 ದಿನಗಳವರೆಗೆ ನೀರು. ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಪ್ರಯತ್ನ. ಬುಧವಾರದಿಂದ ಘಟಪ್ರಭಾ ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ. ಘಟಪ್ರಭಾ ಹಿಂಡಲ್ಗ ಜಲಾಶಯದಿಂದ ಘಟಪ್ರಭಾ ಎಡದಂಡೆ ಕಾಲುವೆಗೆ ನಾಳೆ ದಿನಾಂಕ 21ರಿಂದ 10 ದಿನಗಳ ಕಾಲ ನೀರನ್ನು ಹರಿಸಲು ಉದ್ದೇಶಿಸಲಾಗಿದೆ ಎಂದು ಅರ್ಬಾಮಿ ಶಾಸಕ ಬೈಮೂಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು. ರವಿವಾರದಂದು ಘಟಪ್ರಭಾ ಎಡದಂಡೆ ಕಾಲುವೆಯ ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆ ಕಾಮಗಾರಿಕೆಯನ್ನು ಪರಿಶೀಲಿಸಿ ಮಾತನಾಡಿದವರು, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಪ್ರಯತ್ನದಿಂದ ನೀರು ಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಂಗಳವಾರದಿಂದ ಬೆಳಗ್ಗೆ 6ರಿಂದ ಒಟ್ಟು 10 ದಿನಗಳವರೆಗೆ 2400 ಕ್ಯೂಸೆಕ್ ನೀರು ಬಿಡಿಸಲಾಗುತ್ತಿದೆ. ರೈತರು ಮತ್ತು ಮುಖಂಡರು ಈ ಬಗ್ಗೆ ತಮ್ಮನ್ನು ಭೇಟಿಯಾಗಿ ಮನವಿ ಮಾಡಿದ್ದರು. ಸೇತುವೆ ಕಾಮಗಾರಿಕೆಯು ಅತಿ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಂಡಿದೆ. ಕಾಲುವೆ ಕಾಮಗಾರಿಕೆಯನ್ನು ಕೂಡಲೇ ಸ್ವಚ್ಛಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಂಕೇಶ್ವರ್ ಸಂಗಮ್ ರಾಜ್ಯ ಹೆದ್ದಾರಿ ಘಟಪ್ರಭಾ ಮತ್ತು ಅರ್ಬಾಮಿ ಮಧ್ಯದಲ್ಲಿರುವ ಘಟಪ್ರಭಾ ಎಡದಂಡೆ ಮುಖ್ಯ ಕಾಲುವೆಯಲ್ಲಿ ಇತ್ತೀಚೆಗೆ ಸೇತುವೆಯು ಶಿಥಿಲಗೊಂಡಿದ್ದರಿಂದ ತುರ್ತಾಗಿ ಕಾಲುವೆಗೆ ನೀರು ಹರಿಸುವುದು ವಿಳಂಬವಾಗಿದೆ. ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಸಂಪರ್ಕವು ಕಡಿತಗೊಂಡಿದ್ದರಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನದಿಂದ ₹5 ಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆಯ ಕಾಮಗಾರಿಕೆಯು ಮುಗಿದಿದೆ. ತ್ವರಿತ ಗತಿಯಲ್ಲಿ ಸೇತುವೆ ಕಾಮಗಾರಿಕೆಯನ್ನು ಕೈಗೊಂಡಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಾದ GN ಶೆಟ್ಟಿ ಅವರು ಅಭಿನಂದಿಸಿದರು. ಬರುವ ದಿನಾಂಕ 22ರಿಂದ ಸೇತುವೆಯು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಲಿದೆ. ಎಂದಿನಂತೆ ಸಾರ್ವಜನಿಕರು ಸಹಕರಿಸಬೇಕೆಂದು ಅವರು ಹೇಳಿದರು. ಘಟಪ್ರಭಾ ಯೋಮಿನಿ ಬಸ್ ಸಂಘದ ಅಧ್ಯಕ್ಷ ಅಶೋಕ್ ಕಟ್ರಟ್ಟಿ, ಪ್ರಭಾ ಶುಗರ್ಸ್ ನಿರ್ದೇಶಕ ಲಕ್ಷ್ಮಣ್ ಗಣಪಗೋಳ್, ಶಿವು ಕುಡ್ಯಮ್ಮಿ, ನ್ಯಾಯವಾದಿ ಗಂಗಪ್ಪ ಭಂಟಿ, ಲೋಕೋಪಯೋಗಿ ಇಲಾಖೆ AE ರಾಮಚಂದ್ರ ಅವತಾಂಡೆ, ಸುಧಾಕರ್ ಶೆಟ್, TBB ದಾಸನ್ನವರ್, ಎಡದಂಡೆ ಕಾಲುವೆ ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಘಟಪ್ರಭಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಯ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಾಲುವೆಯ ನೀರಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. ಏನೋ ಇವತ್ತು ಈ ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರನ್ನು ಬಿಡ್ಲೇಬೇಕು, ಈ ಬ್ರಿಡ್ಜ್ ತೆಗಿಬೇಕು. ಅವ್ರನ್ನ 10 ದಿವಸ ಕ್ಯೂರಿಂಗ್ ಆಗಲಿ, 10 ದಿವಸ ನಂತರ ಇದನ್ನ ಮಾಡ್ಲಿ. ಮತ್ತ 2 ಕಡೆ ರೋಡ್ಗಳು ಅದಾವು, ಸಾಕಷ್ಟು ಸಾರ್ವಜನಿಕ ಹೋಗಾಕ ರಸ್ತೆ ಕೂಡ ಅನುಕೂಲ ಐತಿ. ಯಾಕಂತಂದ್ರ ಸುಮಾರು 2 ತಿಂಗಳ ನಮಗೆ ನೀರು ಬಂದಿಲ್ಲ ಈ ಬ್ರಿಡ್ಜ್ ಸಂಬಂಧ. ಈಗಾಗಲೇ ಆ ಭಾಗದಾಗ 2 ಕಡೆ ನೀರು ಹೋಯ್ತು, ನಮ್ ಕಡೆ ಒಂದು ಸಲ ನೀರು ಬಂದಿಲ್ಲ. ಹಿಂಗಾಗಿ ಬಾವಿ, ಬೋರ, ಬತ್ತಿ ಎಲ್ಲ ಜಾನುವಾರುಗಳಿಗೆ ಎಲ್ಲ ಕೂಡ ನೀರಿಲ್ಲ, ಕುಡ್ಲಿಕ್ಕೆ ಸಾಕಷ್ಟು ತೊಂದರೆ ಆಗತೈತಿ. ಎಲ್ಲ ಕೂಡ ನಮ್ ಬದುಕು ನಾಶ ಆಗತೈತಿ. ಆ ಕಾರಣಕ್ಕಾಗಿ ಇವತ್ತು ಆ ಬ್ರಿಡ್ಜ್ ಅನ್ನ ತೆಗೆದ ಸಾಯಂಕಾಲ ಒಳಗೆ ಸ್ವಚ್ಛ ಮಾಡಿ ಆಗುವತ್ತ ಇವತ್ತು ರಾತ್ರಿ ನೀರ ಬಿಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಸುಮಾರು ಇವತ್ತು ಈಗಾಗಲೇ 100 ರೈತರು ಬಂದವರು, ಇನ್ನೂ 1000 ರೈತರು ಕೂಡ ಭಾಗವಹಿಸತ್ತಾರೋ. ಇದಕ್ಕ ಜಿಲ್ಲಾ ಉಸ್ತುವಾರಿ ಅವರು ಮತ್ತು RC ಅವರು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಸುಮಾರು 20 ದಿನಗಳಂತೆ ನೀರನ್ನ ಹರಿಸ್ಬೇಕಂತ ಹೇಳಿ ಇವತ್ತ ಅವ್ರಿಗೆ ಒತ್ತಾಯನ್ನ ಮಾಡ್ತಾ ಇದ್ದೀವಿ. ಹರಿಸಲೇಬೇಕು, ಹರಿಸುವವರೆಗೆ ನಾವು ಹೋಗುದಿಲ್ಲ. ಯಾಕಂದ್ರೆ ನಾವೆಲ್ಲ ಈ ತೆಳಗಿಳಿದ ಅದನ್ನೆಲ್ಲ ನೋಡ್ಕೊಂಡ್ ಬಂದು ಅದ್ ಬೇಕಾದಷ್ಟು ನೀರು ಬಂದ್ರು ಕೂಡ ಅದು ಅಳಿಗಾಡುದಿಲ್ಲ, ಹೋಗ್ತೈತಿ. ಮತ್ತ ಸಾರ್ವಜನಿಕರ ಹಾಯ್ಲಿಕ್ಕೆ 2 ರೋಡ್ ಅದಾವ. ಈ ಘಟಪ್ರಭಾ ಒಳಗಾಸಿ ಒಂದೈತಿ, ಈಚೆ ಕಡೆ ಕೆನಾಲ್ ಮೇಲೆ ಕೂಡ ಒಂದೈತಿ. ಏನು ಕೂಡ ತೊಂದರೆ ಇಲ್ಲ. ಅದಕ್ಕೆ ತಕ್ಷಣ ನೀರನ್ನು ಬಿಡ್ಲೇಬೇಕು. ಈಗ PWD ಅವ್ರು ಬಂದರು, ಅವ್ರು ಏನಾದ್ರು ಕೆಲಸ ಮಾಡ್ಲಿಲ್ಲ ಅಂದ್ರ ನಾವ್ ಅದನ್ನ ಕೈಗೆ ಎತ್ಕೊಂಡು JCB ತಗೊಂಡ್ ಕೆಲಸ ಮಾಡ್ಬೇಕಾಕೈತಿ. ಅದಕ್ಕೆ ಹಚ್ಚಬೇಡ್ರಿ, ಅದ್ ನಿಮ್ ದಗದೈತಿ. ಇಷ್ಟೆಲ್ಲ ಕಾರ್ಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ಇವೆರಡು ವ್ಯವಸ್ಥೆ ಇದ್ದಾಗ ನಾವು ಮಾಡ್ರೆ ನಿಮಗ್ ಮರ್ಯಾದೆ ಇರುದಿಲ್ಲ. ಅದ್ ತಕ್ಷಣ ತೆಗದ ಇವತ್ತದ ಈಗ ಚಾಲೂ ಮಾಡ್ರಿ, ಅದು 6 ಆಗ್ಲಿ 7 ಆಗ್ಲಿ ಯಾಕಪ್ಪ ಅದಾಗ್ಲಿ. ನೀರು 2400 ಕ್ಯೂಸೆಸ್ ಬಿಡ್ಬೇಕಲ್ಲ, ಮತ್ತೆ 3,000 ಕ್ಯೂಸೆಸ್ ನೀರನ್ನು ಬಿಡ್ಬೇಕ. ಯಾಕಂದ್ರೆ ಈಗಾಗಲೇ ನಮ್ದು 2 ತಿಂಗಳು ಲೇಟ್ ಆಗೈತಿ. ಎಲ್ಲಾ ಬಾವಿ ಬೋರ್ಗಳಿಗೆ ನೀರ್ ಹತ್ತಬೇಕಪ್ಪ ಅಂದ್ರ 3,000 ಕ್ಯೂಸೆಸ್ 24 ಗಂಟೆ ನೀರನ್ನ ಜಿಲ್ಲಾಧಿಕಾರಿ RC ಅವರು, ಜಿಲ್ಲಾ ಉಸ್ತುವಾರಿ ಅವರು ಇದನ್ನ ಗಮನ ತಗೊಂಡು ಹರಿಸಲೇಬೇಕು. ಹರಿಸಿದಾಗ ನಾವಿಲ್ಲಿ ಜಾಗ ಬಿಡ್ಬೇಕಂತೇಳಿ ಇವತ್ತು ನಿರ್ಣಯ ಮಾಡಿರ್ತಕ್ಕಂಥ. ಒಂದ್ ವೇಳೆ ನೀರ್ ಬಿಡ್ಲಿಲ್ಲ ಅಂದ್ರೆ ತಮ್ಮ ಹೋರಾಟ ಹೇಗಿರುತ್ತೆ? ನೀರ್ ಬಿಡ್ಲಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅವ್ರು ನೀರ್ ಬಿಡ್ಲೇಬೇಕು. ಅವ್ರು ತಗದೈತೆ. ನೀರ್ ಬಿಡಾಕೇನು ಬಿಟ್ಟಿ ಬಾಗಿಕ್ ಬಿಡಾಕಿಲ್ಲ. ನೀರ ಒಣಗಾತಾವು, ಅಲ್ಲಿ ಬದುಕಲ್ಲ, ನಾಶ ಆಗತಿ, ಕುಡಿಯಾಕ ನೀರಿಲ್ಲ, ಬಿಡ್ಲೇಬೇಕು. ಬಿಡುದಂತದೇನಿಲ್ಲ, ಬಿಡ್ಲೇಬೇಕು. ನೀರ್ ನಮ್ಮದೈತೆ. ನೀರ್ ಡ್ಯಾಮ್ ನಮ್ಮದ್, ನೀರ್ ನಮ್ಮದ್, ಬಿಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಂದರೆ ವಿಶೇಷವಾಗಿ VLBC ಕಾವಲಿ ಮೇಲೆ ನೀರು ಬಿಡೋ ಸಂಬಂಧ ಅಂದರೆ ಅನೇಕ ವಿಚಾರನ ಎಲ್ಲರೂ ನಮ್ಮ ಮುಖಂಡರು, ರೈತ ಸಂಘದವರು ಎಲ್ಲರೂ ಕೂಡಿ ಮನವಿ ಮಾಡ್ತಾಯಿದ್ರು. ಈಗಾಗಲೇ ಅಂದರೆ ನೀರು ಬಿಡಬೇಕಾಯಿತು. ಆದರೆ ಆ ಘಟಪ್ರಭಾ ಮೇನ್ ಬ್ರಿಡ್ಜ್ ಡ್ಯಾಮೇಜ್ ಆಗಿ ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಇವತ್ತೆಲ್ಲರೂ
ಇನ್ನೂ ಕೆಲವೊಂದು ಜನ ಬಂದು ವಿನಂತಿ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ. ಇವತ್ತು ನಾವು ಬ್ರಿಡ್ಜ್ನಾಗ ಬಂದು ಖುದ್ದಾಗಿ ನೋಡಿ, ಯಾಕಂದ್ರೆ ಈಗಾಗಲೇ ಅವ್ರ ಪೈಪ್ ತೆಗೆದು ಕೆಲಸ ಎಲ್ಲ ಪ್ರಾರಂಭ ಆಗೈತೆ. ಯಾಕಂದ್ರೆ ಅವರಿಗೆಲ್ಲ ಕಾಂಟ್ರಾಕ್ಟರ್ಗೆ ಅಧಿಕಾರಿಗಳು ಹಿಡಿದೀವಿ. ನಾಳೆ ಮಧ್ಯಾಹ್ನ 4-5 ಗಂಟೆ ತನಕ ಎಲ್ಲ ಅಂದ್ರೆ ಇದನ್ನ ಮೇನ್ ಅಂದ್ರೆ ಬ್ರಿಡ್ಜ್ ಒಳಗಿನ ಪೈಪ್ ಹಾಕಿದ್ದೀವಿ, ಅವೆಲ್ಲ ಖಾಲಿ ಮಾಡಬೇಕು. ನಾಳೆ ರಾತ್ರಿ ತನಕ ಅಂದ್ರೆ ಹಿಡಕಲ್ ಡ್ಯಾಮ್ ನೀರು ಬಿಟ್ಟು ದುಗ್ಗಾಳ ಡ್ಯಾಮಿಗೆ ಸ್ಟೋರ್ ಮಾಡ್ಕೊಂಡು 21 ತಾರೀಕು ಬೆಳಿಗ್ಗೆ 6 ಗಂಟೆಗೆ GLBC ಅಂದ್ರೆ ಕಾವಲಿಗೆ ಸುಮಾರು ಅಂದ್ರೆ 2400% ನೀರನ್ನು 10 ದಿವಸದಿಂದ ಬಿಡಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಆದೇಶ ಮಾಡಿದರು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಧನ್ಯವಾದ ಹೇಳ್ತೀವಿ. ಮತ್ತು ತಮ್ಮ ಇನ್ನೊಂದು ವಿಶೇಷ ಅಂದ್ರೆ ಏನು ನಮ್ಮ ಘಟಪ್ರಭಾ ಬ್ರಿಡ್ಜ್ ಬಿದ್ದಿತ್ತು, ಇದನ್ನಂದ್ರೆ ಜೈನ್ ಸೆಕ್ಟರ್ ಕಾಂಟ್ರಾಕ್ಟ್ರು ಅಂದ್ರೆ ಕೇವಲ 40 ದಿವಸನಾಗ ಅದು ಬ್ರಿಡ್ಜ್ನು ತಯಾರು ಮಾಡಿದ್ರೆ ನಾವು ನೋಡ್ಬೋದು. ಈ ಬ್ರಿಡ್ಜ್ ಅಂದ್ರೆ 40 ದಿವಸನಾಗ ತಯಾರಾಯ್ತು. ಈ ಬ್ರಿಡ್ಜ್ದಿಂದ ನಮ್ಮೆಲ್ಲ ಸಾರ್ವಜನಿಕ ಗಾಡಿಗಳು ಅಡ್ಡಾಡಕ್ಕೆ 22 ತಾರೀಕು ಅದನ್ನು ಅಲಾವ್ ಮಾಡಿದ್ವಿ. ಅಂದ್ರೆ ಈ ಬ್ರಿಡ್ಜ್ ಕೆಲಸ ಆಗ್ತೈತಿ, ಅದಕ್ಕೆ ಇದನ್ನು ಅಲಾವ್ ಮಾಡಿದ್ದೀವಿ. ಇದು ಸಾರ್ವಜನಿಕ ಅನುಕೂಲ ಆಗ್ತೈತಿ. ಅದಕ್ಕೆ ಸ್ವಲ್ಪ ಈ ಬ್ರಿಡ್ಜ್ ಕೆಲಸದಿಂದ ಸ್ವಲ್ಪ ನೀರು ಬಿಡೋದು ತಡ ಆಯ್ತು. ದಯಮಾಡಿ ರೈತರು ಮತ್ತೆಲ್ಲ ಜನ ಸಹಕರಿಸಬೇಕು. ಏನು 10 ದಿನ ನಾವು ನೀರು ಬಿಡ್ತೀವಿ, ಇದನ್ನ ಸರಿಯಾಗಿ ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕಂತ ಹೇಳ್ತೀನಿ. ಮತ್ತೇನು ಈ ಕೆಲಸ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ, ಪೊಲೀಸ್ ವರ್ಗಕ್ಕೆ, ಕಾಂಟ್ರಾಕ್ಟರ್ಗಳಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ರೈತರ ಮನವಿಗೆ ಅಂದ್ರೆ ಸ್ಪಂದಿಸಿ ನೀರು ಬಿಡ್ತಾ ಇದ್ರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆದಷ್ಟು ಬೇಗನೆ ನಮ್ಮ ಭಾಗದ ರೈತರಿಗೆಲ್ಲ ನೀರಿಂದ ಅನುಕೂಲ ಆಗಿ ಅವ್ರ ಬೆಳೆಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ವಿನಂತಿ ಮಾಡ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.